Hi students, welcome to our online video class. In this video, I am going to explain you one more problem on hire purchase system. Sri Srikanth purchased a machinery on hire purchase system on 1/1/2004. 1/1/2004ಗೆ ಶ್ರೀ ಶ್ರೀಕಾಂತ್ ಅವರು ಹೈರ್ ಪರ್ಚೇಸಲ್ಲಿ ಒಂದು ಮೆಷಿನನ್ನು ಪರ್ಚೇಸ್ ಮಾಡ್ತಾರೆ. ದ ಟೋಟಲ್ ಕ್ಯಾಶ್ ಪ್ರೈಸ್ ಆಫ್ ದ ಮೆಷಿನ್ ಈಸ್ 31,950. ಇದರದ್ದು ಕ್ಯಾಶ್ ಪ್ರೈಸ್ ಎಷ್ಟು? 31,950 ಕ್ಯಾಶ್ ಪ್ರೈಸ್ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಇಟ್ ಈಸ್ ಪೇಬಲ್ ರುಪೀಸ್ 8,000 ಆನ್ ಸೈನಿಂಗ್ ಆಫ್ ದಿ ಅಗ್ರಿಮೆಂಟ್. ಈ ಅಗ್ರಿಮೆಂಟ್ ಸೈನ್ ಆದ ತಕ್ಷಣ 8,000 ರೂಪಾಯಿ ಕೊಡಬೇಕು. ಆ್ಯಂಡ್ ಫಾರ್ ದ ಬ್ಯಾಲೆನ್ಸ್ ರುಪೀಸ್ 12,000 ಅಟ್ ದ ಎಂಡ್ ಆಫ್ ದಿ ಫಸ್ಟ್ ಇಯರ್, 10,000 at the end of the second year, and 4,000 at the end of third year. ಉಳಿದಿರೋದನ್ನು ಮೊದಲನೇ ವರ್ಷದ ಕೊನೆಗೆ 12,000, ಎರಡನೇ ವರ್ಷದ ಕೊನೆಗೆ 10,000, ಮೂರನೇ ವರ್ಷದ ಕೊನೆಗೆ 4,000 ಈ ಥರ ಕೊಡಬೇಕು. ಇಂಟ್ರೆಸ್ಟ್ ಈಸ್ ಚಾರ್ಜ್ಡ್ ಅಟ್ 5% ಪರ್ ಆ್ಯನಮ್. ಇಂಟ್ರೆಸ್ಟು 5% ಇದೆ. ಆಮೇಲೆ he provided depreciation at 10% on diminishing balance method. ಡಿಪ್ರಿಸಿಯೇಷನನ್ನು ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡಲ್ಲಿ 10%ಅಲ್ಲಿ ಚಾರ್ಜ್ ಮಾಡ್ತಾರೆ. ಪಾಸ್ ಜರ್ನಲ್ ಎಂಟ್ರೀಸ್ ಆ್ಯಂಡ್ ಪ್ರಿಪೇರ್ ಮೆಷಿನರಿ ಅಕೌಂಟ್ ಆ್ಯಂಡ್ ವೆಂಡಾರ್ಸ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಶ್ರೀ ಶ್ರೀಕಾಂತ್. ಶ್ರೀ ಶ್ರೀಕಾಂತ್ ಅವರ ಪುಸ್ತಕದಲ್ಲಿ ಜರ್ನಲ್ ಎಂಟ್ರೀಸ್ಗಳನ್ನು ಬರೀಬೇಕು ಮತ್ತು ಮೆಷಿನರಿ ಅಕೌಂಟ್ ಮತ್ತು ವೆಂಡಾರ್ಸ್ ಅಕೌಂಟನ್ನು ಬರೀಬೇಕು. ಸೊ ಇದಕ್ಕೆ ಪ್ರಿಪರೇಷನ್ ಆಗಿ ನೀವು ಒಂದು ಟೇಬಲನ್ನು ತಯಾರು ಮಾಡಬೇಕು. ಏನು ಅದರಲ್ಲಿ ಇನ್ಸ್ಟಾಲ್ಮೆಂಟಲ್ಲಿ ಕ್ಯಾಶ್ ಪ್ರೈಸ್ ಎಷ್ಟು, ಆಮೇಲೆ ಇದು ಇಂಟ್ರೆಸ್ಟ್ ಎಷ್ಟು ಅಂಥೇಳಿ ಬೈಫರ್ಕೇಟ್ ಮಾಡಿ ಒಂದು ಟೇಬಲನ್ನು ಪ್ರಿಪೇರ್ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಪ್ರಿನ್ಸಿಪಲ್ ಅಂತೇಳಿ. ಸೊ ಇದರಲ್ಲಿ 5 ಕಾಲಮ್ ಬರ್ತದೆ. ಒಂದು ಡೇಟು, ಅಡ್ವಾನ್ಸು ಅಥವಾ ಇನ್ಸ್ಟಾಲ್ಮೆಂಟ್ ಅಮೌಂಟು, ಇಂಟ್ರೆಸ್ಟ್ ಮತ್ತು ಪ್ರಿನ್ಸಿಪಲ್ಲು, ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್, ಡಿಪ್ರಿಸಿಯೇಷನ್ ಅಂತೇಳಿ ಈ ಥರ 5 ಕಾಲಮ್ಸ್ಗಳು ಬರ್ತದೆ. 1/1/2004ಗೆ ಅಂದರೆ ಅಡ್ವಾನ್ಸ್ ಪೇಮೆಂಟ್ ಮಾಡಿದಾಗ 8,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ಇದು ಮಾಡಿದಾಗ, ಅಡ್ವಾನ್ಸ್ ಪೇಮೆಂಟ್ ಮಾಡಿದಾಗ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಇಂಟ್ರೆಸ್ಟು ಇರೋದಿಲ್ಲ, ಪೂರ್ತಿ ಪ್ರಿನ್ಸಿಪಲ್ಲೇ ಇರುತ್ತೆ. ಈ ಥರ ಕೊಟ್ಟಾಗ ಇನ್ನು ಕ್ಯಾಶ್ ಪ್ರೈಸದಲ್ಲಿ ಇದು ಇಷ್ಟು ಹೋಗ್ತದೆ 8,000 ರೂಪಾಯಿ. ಆವಾಗ ಬ್ಯಾಲೆನ್ಸ್ ಕ್ಯಾಶ್ ಪ್ರೈಸ್ ಎಷ್ಟು ಉಳಿಯುತ್ತೆ ಅಂದರೆ 23,950 ರೂಪಾಯಿ. ಸೊ ಆ ವರ್ಷದ ಕೊನೆಯಲ್ಲಿ 31/12/2004ಕ್ಕೆ ಒಂದನೇ ಇನ್ಸ್ಟಾಲ್ಮೆಂಟ್ ಅಂದರೆ 12,000 ರೂಪಾಯಿ ಕೊಡ್ತಾರೆ. ಈ 12,000 ರೂಪಾಯಿದಲ್ಲಿ 23,950 ರೂಪಾಯಿ ಏನು ಕ್ಯಾಶ್ ಬ್ಯಾಲೆನ್ಸ್ ಕ್ಯಾಶ್ ಇತ್ತಲ್ಲ, ಇದು ಬ್ಯಾಲೆನ್ಸ್ ಅಮೌಂಟು, ಕ್ಯಾಶ್ ಅಮೌಂಟು. ಸೊ ಅದ್ರ ಮೇಲೆ 5% ಇಂಟ್ರೆಸ್ಟ್ ಚಾರ್ಜ್ ಮಾಡಬೇಕು. ಸೊ 23,900 ಇಂಟು 5% ಅಂದರೆ 1,197. ಅಂದರೆ ಈ 12,000 ರೂಪಾಯಿದಲ್ಲಿ 1,197 ರೂಪಾಯಿ ಇಂಟ್ರೆಸ್ಟ್ ಇರುತ್ತೆ. ಇನ್ನು ಉಳಿದಿರೋದು ಅಂದರೆ 10,803 ರೂಪಾಯಿ ಅದು ಅಸಲು ಕಡೆಗೆ ಅಂತ. ಅಸಲು ಅಥವಾ ಕ್ಯಾಶ್ ಪ್ರೈಸ್ 10,800 ರೂಪಾಯಿ, 803 ರೂಪಾಯಿ ಹೋದರೆ ಇನ್ನು ಉಳಿದಿದ್ದು ಬ್ಯಾಲೆನ್ಸ್, ಇದನ್ನು ಪೇಮೆಂಟ್ ಮಾಡಿದ ಮೇಲೆ ಉಳಿದಿರ್ತಕ್ಕಂಥ ಕ್ಯಾಶ್ ಪ್ರೈಸ್ ಎಷ್ಟಾಗ್ತದೆ ಅಂತಂದರೆ 13,147. ಇದು 23,950ರಲ್ಲಿ ಈ 10,803 ಕಳೀಬೇಕು. ಅವಾಗ 13,147 ರೂಪಾಯಿ ಬರುತ್ತೆ. ಸೊ ಮೊದಲನೇ ವರ್ಷದ ಕೊನೆಗೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕಲ್ಲ, 31,950 ರೂಪಾಯಿ ಇದೆ ಕ್ಯಾಶ್ ಪ್ರೈಸು. ಅದ್ರ ಮೇಲೆ 10% ಅಂದರೆ 3,195 ರೂಪಾಯಿ. ಸೊ ಇದನ್ನು ಕಳೆದುಬಿಟ್ರೆ ನೆಕ್ಸ್ಟ್ ರಿಟರ್ನ್ ಡೌನ್ ವ್ಯಾಲ್ಯೂ ಅಂದರೆ ಎಷ್ಟಾಗುತ್ತೆ? 28,755. ಎರಡನೇ ವರ್ಷದ ಕೊನೆಗೆ ಇಷ್ಟು ಬ್ಯಾಲೆನ್ಸ್ ಉಳಿತದೆ. ಎರಡನೇ ವರ್ಷದ ಇನ್ಸ್ಟಾಲ್ಮೆಂಟು 31/12/2005 ಕೊಡಬೇಕು. ಇನ್ಸ್ಟಾಲ್ಮೆಂಟ್ ಅಮೌಂಟ್ ಇರೋದು 10,000 ರೂಪಾಯಿ. ಇದರಲ್ಲಿ ಬಡ್ಡಿ ಇದೆ. ಬಡ್ಡಿಯನ್ನು ಹೇಗೆ ಕಂಡುಹಿಡಿಯೋದು ಅಂತಂದರೆ, ಹಿಂದಿನ ವರ್ಷದಲ್ಲಿ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು? 13,147. ಆ 13,147 ರೂಪಾಯಿ ಮೇಲೆ 5% ಇಂಟ್ರೆಸ್ಟ್ ಅಂದರೆ 658 ರೂಪಾಯಿ ಆಗುತ್ತೆ. ಸೊ ಅದನ್ನು ಕಳೆದುಬಿಟ್ವಿ ಅಂತಂದರೆ 10,000ದಲ್ಲಿ 658 ಕಳೆದ್ವಿ ಅಂತಂದರೆ ಇನ್ನು 9,342 ರೂಪಾಯಿ ಬರುತ್ತೆ. ಅದು ಆ 10,000 ಇನ್ಸ್ಟಾಲ್ಮೆಂಟಲ್ಲಿ ಇರ್ತಕ್ಕಂಥ ಕ್ಯಾಶ್ ಪ್ರೈಸ್ 9,347. ಸೊ ಅದನ್ನು ಪೇಮೆಂಟ್ ಮಾಡಿದ್ಮೇಲೆ ಇನ್ನು ಕ್ಯಾಶ್ ಪ್ರೈಸ್ ಎಷ್ಟು ಬ್ಯಾಲೆನ್ಸ್ ಉಳಿತು? 3,805 ರೂಪಾಯಿ ಉಳಿತದೆ. ಆಮೇಲೆ ಎರಡನೇ ವರ್ಷದ ಡಿಪ್ರಿಸಿಯೇಷನ್, ಎರಡನೇ ವರ್ಷದ ರಿಟರ್ನ್ ಡೌನ್ ವ್ಯಾಲ್ಯೂ ಎಷ್ಟು? 28,755. ಅದರ ಮೇಲೆ 10% ಅಂದರೆ 2,875. ಇದನ್ನು ಕಳೆದ್ವಿ ಅಂತಂದರೆ ಮೂರನೇ ವರ್ಷದ ರಿಟರ್ನ್ ಡೌನ್ ವ್ಯಾಲ್ಯೂ ಬರುತ್ತೆ 25,880. ಮೂರನೇ ವರ್ಷದ ಕೊನೆಗೆ 31/12/2006ಕ್ಕೆ ಮೂರನೇ ಇನ್ಸ್ಟಾಲ್ಮೆಂಟ್ 4,000 ರೂಪಾಯಿ ಕೊಡಬೇಕು. ಸೊ ಅದ್ರ ಮೇಲೆ ಬಡ್ಡಿ ಇರುತ್ತೆ. ಬಡ್ಡಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಅಂತಂದರೆ, ಹಿಂದಿನ ವರ್ಷದ ಬಾಕಿ ಎಷ್ಟು? 3,805 ರೂಪಾಯಿ. ಆ 3,805 ರೂಪಾಯಿ ಮೇಲೆ 5% ಅಂದರೆ 195 ರೂಪಾಯಿ ಬಡ್ಡಿ ಆಗ್ತದೆ. ಈ 4,000ದಲ್ಲಿ 195 ರೂಪಾಯಿ ಕಳೆದ್ರೆ ಇನ್ನು 3,805 ರೂಪಾಯಿ ಅದು ಕ್ಯಾಶ್ ಪ್ರೈಸ್ ಅಂತ. ಸೊ ಈ ಥರ ಇದು ಮಾಡಬೇಕು. ಮತ್ತು ಮೂರನೇ ವರ್ಷದ ಕೊನೆಗೆ ಡಿಪ್ರಿಸಿಯೇಷನ್ ಎಷ್ಟಾಗುತ್ತೆ ಅಂತಂದರೆ 25,880 ರೂಪಾಯಿ ಮೇಲೆ 10% ಅಂದರೆ 2,588 ರೂಪಾಯಿ. ಸೊ ಇದಿಷ್ಟು ಪ್ರಿಪರೇಷನನ್ನು ಮಾಡ್ಕೊಂಡ್ಬಿಟ್ಟು ನಾವೀಗ ಜರ್ನಲ್ ಎಂಟ್ರೀಸ್ ಮತ್ತು
ಲೆಡ್ಜರ್ ಅಕೌಂಟ್ಸ್ಗಳನ್ನು ಬರೀಬೇಕು. ಸೊ ಮೊದಲನೇ ವರ್ಷದಲ್ಲಿ ಜರ್ನಲ್ ಎಂಟ್ರೀಸ್ ಏನಾಗ್ತದೆ ಶ್ರೀಕಾಂತ್ ಬುಕ್ಕಲ್ಲಿ ಅಂತಂದರೆ ಅಡ್ವಾನ್ಸ್ ಡ್ಯೂ ಇದ್ದಾಗ, ಸೊ ಅಡ್ವಾನ್ಸ್ ಡ್ಯೂ ಇದ್ದಾಗ ಮೆಷಿನರಿ ಅಕೌಂಟ್ ಡೆಟಾರ್ ಟು ವೆಂಡಾರ್ ಅಕೌಂಟ್ ಅಂತ 8,000 ಬೀಯಿಂಗ್ ದ ಅಡ್ವಾನ್ಸ್ ಡ್ಯೂ ಟು ದ ವೆಂಡಾರ್ ಅಂತ. ಆಮೇಲೆ ಅಡ್ವಾನ್ಸನ್ನು ಪೇಮೆಂಟ್ ಮಾಡಿದಾಗ ಅದೇ 1/1/2004 ಪೇಮೆಂಟ್ ಮಾಡಿದಾಗ ವೆಂಡಾರ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ 8,000 ತೊಗೋಬೇಕು, ಬೀಯಿಂಗ್ ದ ಅಡ್ವಾನ್ಸ್ ಪೇಡ್ ಟು ವೆಂಡಾರ್ ಅಂತ. ಮೂರನೇ ಜರ್ನಲ್ ಎಂಟ್ರಿ ಏನು ಅಂದರೆ ವರ್ಷದ ಕೊನೆಯಲ್ಲಿ ಇನ್ಸ್ಟಾಲ್ಮೆಂಟ್ ಅಮೌಂಟು ಡ್ಯೂ ಇದ್ದಾಗ, ಸೊ ಆವಾಗ ಇನ್ಸ್ಟಾಲ್ಮೆಂಟು ಮತ್ತು ಬಡ್ಡಿ ಎರಡೂ ಡ್ಯೂ ಇದ್ದಾಗ ಈ ಥರ ಬರಿಬೇಕು. ಏನು ಮೆಷಿನರಿ ಅಕೌಂಟ್ ಡೆಟಾರ್ 10,803, ಅಂದರೆ ಈ ಮೊದಲನೇ ವರ್ಷ ಏನು ಡಿವೈಡ್ ಮಾಡ್ಕೊಂಡಿದ್ರು 10,803 ಮತ್ತು 1,197 ಅಂತ. ಸೊ ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ 1,197 ಟು ವೆಂಡಾರ್ ಅಕೌಂಟ್ 12,500. ಇದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಡ್ಯೂ ಇದ್ದಾಗ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡಿದಾಗ ಅದೇ ಡೇಟ್ 31/12/2004 ವೆಂಡಾರ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ 12,000 ಬೀಯಿಂಗ್ ದ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್ ಅಂಥೇಳಿ. ಆಮೇಲೆ ವರ್ಷದ ಕೊನೆಯಲ್ಲಿ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಸೊ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡೋದಕ್ಕೆ ಜನರಲ್ ಎಂಟ್ರಿ ಏನಂದರೆ ಡಿಪ್ರಿಸಿಯೇಷನ್ ಅಕೌಂಟ್ ಡೆಟಾರ್ ಟು ಮೆಷಿನರಿ ಅಕೌಂಟ್. ಮೊದಲನೇ ವರ್ಷದ ಡಿಪ್ರಿಸಿಯೇಷನ್ ಅಂದರೆ 3,195, ಅದನ್ನು ನಾವಿಲ್ಲಿ ಚಾರ್ಜ್ ಮಾಡಿದ್ದೀವಿ, ಬೀಯಿಂಗ್ ದ ಡಿಪ್ರಿಸಿಯೇಷನ್ ಪ್ರೊವೈಡೆಡ್ ಆನ್ ಅಸೆಟ್ ಅಂತ. ಸೊ ಆಮೇಲೆ ವರ್ಷದ ಕೊನೆಯಲ್ಲಿ ಈ ಡಿಪ್ರಿಸಿಯೇಷನು ಮತ್ತು ಇಂಟ್ರೆಸ್ಟ್ ಎರಡನ್ನೂ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಅದಕ್ಕೊಂದು ಜನರಲ್ ಎಂಟ್ರಿ P&L ಅಕೌಂಟ್ ಡೆಟಾರ್ ಟು ಇಂಟ್ರೆಸ್ಟ್ ಅಕೌಂಟ್ ಟು ಡಿಪ್ರಿಸಿಯೇಷನ್ ಅಕೌಂಟ್ ಅಂತ. ಸೊ P&L ಅಕೌಂಟ್ ಡೆಟಾರ್ ಅಂತಂದರೆ ಇವೆರಡರದ್ದು ಟೋಟಲ್ ತೊಗೋಬೇಕು. 1,197 ಇಂಟ್ರೆಸ್ಟು, 3,195 ಡಿಪ್ರಿಸಿಯೇಷನ್, ಇವೆರಡು ಟೋಟಲು 4,392. ಸೊ ಬೀಯಿಂಗ್ ದ ಅಬವ್ ಅಕೌಂಟ್ಸ್ ಟ್ರಾನ್ಸ್ಫರ್ಡ್ ಟು P&L ಅಕೌಂಟ್. ಇದು ಮೊದಲನೇ ವರ್ಷದ್ದು ಮುಗೀತು. ಎರಡನೇ ವರ್ಷದಲ್ಲಿ ಏನು ಅಂತಂದರೆ ವರ್ಷದ ಕೊನೆಯಲ್ಲಿ ಇದು ಅಡ್ವಾನ್ಸ್ ಇದು ಬರೋದಿಲ್ಲ, ಡ್ಯೂ ಇದ್ದಾಗ ಮತ್ತು ಪೇಮೆಂಟ್ ಆಗಿದ್ದು ಎರಡನೇ ವರ್ಷ ಬರೋದಿಲ್ಲ. ಸೊ ವರ್ಷದ ಕೊನೆಯಲ್ಲಿ ಇನ್ಸ್ಟಾಲ್ಮೆಂಟ್ ಡ್ಯೂ ಇದ್ದಾಗ ಜನರಲ್ ಎಂಟ್ರಿ ಏನು 31/12/2005 ಮೆಷಿನರಿ ಅಕೌಂಟ್ ಡೆಟಾರ್ ಎರಡನೇ ವರ್ಷದ ಇನ್ಸ್ಟಾಲ್ಮೆಂಟಲ್ಲಿರ್ತಕ್ಕಂಥ ಕ್ಯಾಶ್ ಪ್ರೈಸ್ 9,342 ಅಂತ 9,342, ಇಂಟ್ರೆಸ್ಟ್ 658. ಸೊ ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ 658 ಟು ವೆಂಡಾರ್ ಅಕೌಂಟ್ 10,000 ಅಂತ, ಬೀಯಿಂಗ್ ದ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಡ್ಯೂ 10,000 ರೂಪಾಯಿ. ಆಮೇಲೆ ಈ ಇನ್ಸ್ಟಾಲ್ಮೆಂಟ್ ಅಮೌಂಟನ್ನು ಕೊಟ್ಟಾಗ ವೆಂಡಾರ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ 10,000 ಬೀಯಿಂಗ್ ದ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್ ಅಂತೇಳಿ. ಆಮೇಲೆ ವರ್ಷದ ಕೊನೆಯಲ್ಲಿ ಮತ್ತೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಎರಡನೇ ವರ್ಷದ ಡಿಪ್ರಿಸಿಯೇಷನ್ ಅಕೌಂಟ್ ಡೆಟಾರ್ ಟು ಮೆಷಿನರಿ ಅಕೌಂಟ್. ಎರಡನೇ ವರ್ಷದ ಡಿಪ್ರಿಸಿಯೇಷನ್ ಮೇಲ್ ಟೇಬಲಲ್ಲಿದೆ 2,875 ರೂಪಾಯಿ, ಅದನ್ನು ಚಾರ್ಜ್ ಮಾಡಬೇಕು. ಆಮೇಲೆ ಲಾಸ್ಟಿಗೆ ಏನು ಅಂತಂದರೆ ಈ ಇಂಟ್ರೆಸ್ಟ್ ಮತ್ತು ಡಿಪ್ರಿಸಿಯೇಷನ್ನ P&L ಅಕೌಂಟಿಗೆ ಡೆಬಿಟ್ ಮಾಡಬೇಕು. ಸೊ P&L ಅಕೌಂಟ್ ಡೆಟಾರ್ ಟು ಇಂಟ್ರೆಸ್ಟ್ ಅಕೌಂಟ್ ಟು ಡಿಪ್ರಿಸಿಯೇಷನ್ ಅಕೌಂಟ್. ಇಂಟ್ರೆಸ್ಟ್ 658, ಡಿಪ್ರಿಸಿಯೇಷನ್ 2,875, ಟೋಟಲ್ 3,533, ಬೀಯಿಂಗ್ ದ ಅಬವ್ ಅಕೌಂಟ್ಸ್ ಟ್ರಾನ್ಸ್ಫರ್ ಟು P&L ಅಕೌಂಟ್. ಇದು ಎರಡನೇ ವರ್ಷದ್ದು ಆಯಿತು. ಮೂರನೇ ವರ್ಷದ್ದು ಏನಪ್ಪ ಅಂತಂದರೆ ಮತ್ತೆ ವರ್ಷದ ಕೊನೆಯಲ್ಲಿ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಡ್ಯೂ ಇದ್ದಾಗ ಮೆಷಿನರಿ ಅಕೌಂಟ್ ಡೆಟಾರ್ ಮೂರನೇ ವರ್ಷದ ಕ್ಯಾಶ್ ಪ್ರೈಸ್ 3,805, ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ ಮೂರನೇ ವರ್ಷದ ಇಂಟ್ರೆಸ್ಟ್ 195 ರೂಪಾಯಿ ಟು ವೆಂಡಾರ್ ಅಕೌಂಟ್ 4,000 ರೂಪಾಯಿ ಅಂತ. ಸೊ ಬೀಯಿಂಗ್ ದ ಥರ್ಡ್ ಇನ್ಸ್ಟಾಲ್ಮೆಂಟ್ ಡ್ಯೂ ಅಂತ. ಆಮೇಲೆ ಥರ್ಡ್ ಇನ್ಸ್ಟಾಲ್ಮೆಂಟನ್ನು ಪೇಮೆಂಟ್ ಮಾಡಿದಾಗ ವೆಂಡಾರ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ 4,000 ಸೇಮ್ ಡೇಟ್ ಇದು. ಆಮೇಲೆ ಡಿಪ್ರಿಸಿಯೇಷನ್ ಡ್ಯೂ ಇದ್ದಾಗ ವರ್ಷದ ಕೊನೆಯಲ್ಲಿ ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡಿದಾಗ ಡಿಪ್ರಿಸಿಯೇಷನ್ ಅಕೌಂಟ್ ಡೆಟಾರ್ ಟು ಮೆಷಿನರಿ ಅಕೌಂಟ್ 2,588. ವರ್ಷದ ಕೊನೆಯಲ್ಲಿ ಮತ್ತೆ ಈ ಇಂಟ್ರೆಸ್ಟ್ ಮತ್ತು ಡಿಪ್ರಿಸಿಯೇಷನನ್ನು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದಾಗ P&L ಅಕೌಂಟ್ ಡೆಟಾರ್ ಟು ಇಂಟ್ರೆಸ್ಟ್ ಅಕೌಂಟ್ 195 ಟು ಡಿಪ್ರಿಸಿಯೇಷನ್ ಅಕೌಂಟ್ 2,588, ಟೋಟಲ್ 2,783, ಬೀಯಿಂಗ್ ದ ಅಬವ್ ಅಕೌಂಟ್ಸ್ ಟ್ರಾನ್ಸ್ಫರ್ಡ್ ಟು P&L ಅಕೌಂಟ್ ಅಂತ. ಸೊ ಈ ಥರ ಜರ್ನಲ್ ಎಂಟ್ರೀಸ್ಗಳನ್ನು ಬರೀಬೇಕು. ಆ್ಯಂಡ್ ಆನ್ ದ ಬೇಸಿಸ್ ಆಫ್ ದೀಸ್ ಜರ್ನಲ್ ಎಂಟ್ರೀಸ್ ಯು ಹ್ಯಾವ್ ಟು ಪೋಸ್ಟ್ ದೆಮ್ ಇಂಟು ಲೆಡ್ಜರ್ ಅಕೌಂಟ್ಸ್. ಎರಡೇ ಲೆಡ್ಜರ್ ಅಕೌಂಟ್ ಕೇಳಿದ್ದಾರೆ, ಒಂದು ಮೆಷಿನರಿ ಅಕೌಂಟು ಮತ್ತು ಇನ್ನೊಂದು ವೆಂಡಾರ್ಸ್ ಅಕೌಂಟು. ಸೊ ಅವೆರಡನ್ನು ಬರೆದ್ರೆ ಸಾಕು. ಈ ಮೇಲೆ ಎಲ್ಲೆಲ್ಲಿ ಮೆಷಿನರಿ ಅಕೌಂಟ್ ಮತ್ತು ಎಲ್ಲೆಲ್ಲಿ ವೆಂಡಾರ್ಸ್ ಅಕೌಂಟ್ ಅಂತ ಇದೆಯೋ ಅವನ್ನೆಲ್ಲ ಇಲ್ಲಿ ತೊಗೋಬೇಕು. ಸೊ ಮೇಲಿಂದ ಜರ್ನಲ್ ಎಂಟ್ರೀಸ್ಗಳನ್ನು ಬಂದಾಗ ನಾವು ಫಸ್ಟ್ ಏನಂತ ಬರೀತೀವಿ, ಮೆಷಿನರಿ ಅಕೌಂಟ್ ಡೆಟಾರ್ ಟು ವೆಂಡಾರ್ ಅಕೌಂಟ್ ಅಂತೇಳಿ 8,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ಡ್ಯೂ ಇದ್ದಾಗ ಅದನ್ನು ಬರೆದಿದ್ದೀವಿ. ಸೊ ಇಲ್ಲಿ ವೆಂಡಾರ್ಸ್ ಅಕೌಂಟ್ ಕ್ರೆಡಿಟೆಡ್ ಬೈ ಮೆಷಿನರಿ ಅಕೌಂಟ್ 1/1/2004ಕ್ಕೆ 8,000 ರೂಪಾಯಿ ಇದೆ. ಆಮೇಲೆ ವೆಂಡರ್ಗೆ ದುಡ್ಡು ಕೊಟ್ಟಾಗ ವೆಂಡಾರ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಹೇಳಿದೆ 8,000 ರೂಪಾಯಿ. ಆಮೇಲೆ ಮೊದಲನೇ ಇನ್ಸ್ಟಾಲ್ಮೆಂಟ್ ಡ್ಯೂ ಇದ್ದಾಗ ಮೆಷಿನರಿ ಅಕೌಂಟ್ ಡೆಟಾರ್ ಟು ವೆಂಡಾರ್ ಅಕೌಂಟ್, ಅದರಲ್ಲಿ ಕ್ಯಾಶ್ ಪ್ರೈಸು 10,803 ಇದೆ. ಆಮೇಲೆ ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ ಟು ವೆಂಡಾರ್ ಅಕೌಂಟ್ ಅಂತ ಬರ್ತದೆ.
ಸೊ ವೆಂಡರ್ ಅಕೌಂಟ್ ಕ್ರೆಡಿಟೆಡ್ ಬೈ ಮೆಷಿನರಿ ಅಕೌಂಟ್ ಬೈ ಇಂಟ್ರೆಸ್ಟ್ ಅಕೌಂಟ್ 10,803 1,197 ಟೋಟಲ್ 20,000 ಅಂತ. ಇದನ್ನು ಟೋಟಲ್ ಮಾಡಬೇಕು. ಆಮೇಲೆ ಕ್ಯಾಶ್ ಪೇಮೆಂಟ್ ಮಾಡಿದಾಗ ಫಸ್ಟ್ ಇನ್ಸ್ಟಾಲ್ಮೆಂಟು ಕ್ಯಾಶ್ ಪೇಮೆಂಟ್ ಮಾಡಿದಾಗ ವೆಂಡರ್ಸ್ ಅಕೌಂಟ್ ರಿಟಾರ್ಡ್ ಟು ಕ್ಯಾಶ್ ಅಕೌಂಟ್ 12,000 ಅಂತ. ಸೊ ಇದು ಬ್ಯಾಲೆನ್ಸ್ ಆಗುತ್ತೆ. ಡೆಬಿಟ್ ಟು ಕ್ರೆಡಿಟು 20,000 ರೂಪಾಯಿ ಇದಾಗ್ತದೆ. ಆಮೇಲೆ ವರ್ಷದ ಕೊನೆಯಲ್ಲಿ ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡಿದಾಗ ಡಿಪ್ರಿಸಿಯೇಷನ್ ಅಕೌಂಟ್ ರಿಟಾರ್ಡ್ ಟು ಮೆಷಿನರಿ ಅಕೌಂಟ್. ಸೊ ಮೆಷಿನರಿ ಅಕೌಂಟ್ ಕ್ರೆಡಿಟೆಡ್ ಬೈ ಡಿಪ್ರಿಸಿಯೇಷನ್ ಅಕೌಂಟ್ ಅಂತ 3,195. ಆಮೇಲೆ ಮೆಷಿನರಿ ಅಕೌಂಟನ್ನು ಬ್ಯಾಲೆನ್ಸ್ ಮಾಡಬೇಕು. ಫಸ್ಟ್ ಡೆಬಿಟ್ ಸೈಡ್ ಟೋಟಲ್ ಮಾಡಬೇಕು 18,803, ಅದನ್ನು ಕ್ರೆಡಿಟ್ ಸೈಡಲ್ಲಿ ಇಟ್ಕೋಬೇಕು. ಆಮೇಲೆ ಅದನ್ನು ಕ್ರೆಡಿಟ್ ಸೈಡಲ್ಲಿ ಇರ್ತಕ್ಕಂಥ ಅಮೌಂಟನ್ನು ಕಳಿಬೇಕು. ಆವಾಗ 15,608 ರೂಪಾಯಿ ಬರುತ್ತೆ. ಇದು ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಇದೇ ಅಮೌಂಟನ್ನು ನೆಕ್ಸ್ಟ್ ಇಯರ್ 1ನೇ ತಾರೀಕಿಗೆ 1/1/2005ಕ್ಕೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೀಬೇಕು 15,608. ಆಮೇಲೆ 2ನೇ ವರ್ಷದ ಇನ್ಸ್ಟಾಲ್ಮೆಂಟ್ ಡ್ಯೂ ಇದ್ದಾಗ ಅದರಲ್ಲಿ ಕ್ಯಾಶ್ ಪ್ರೈಸು ಮೆಷಿನರಿ ಅಕೌಂಟ್ ರಿಟಾರ್ಡ್ ಟು ವೆಂಡರ್ ಅಕೌಂಟ್ ಅಂತ. ಸೊ ಮೆಷಿನರಿ ಅಕೌಂಟ್ ರಿಟಾರ್ ಆಮೇಲೆ ಇಂಟ್ರೆಸ್ಟ್ ಅಕೌಂಟ್ ರಿಟಾರ್ಡ್ ಟು ವೆಂಡರ್ ಅಕೌಂಟ್ ಅಂತ ಬಂದಿರುತ್ತೆ. ಸೊ ವೆಂಡರ್ಸ್ ಅಕೌಂಟ್ ಕ್ರೆಡಿಟೆಡ್ ಬೈ ಮೆಷಿನರಿ ಅಕೌಂಟ್ 9,342 ಕ್ಯಾಶ್ ಪ್ರೈಸ್ ಬೈ ಇಂಟ್ರೆಸ್ಟ್ ಅಕೌಂಟ್ 658. ಆಮೇಲೆ ವರ್ಷದ ಕೊನೆಯಲ್ಲಿ 2ನೇ ಇನ್ಸ್ಟಾಲ್ಮೆಂಟನ್ನು ಪೇಮೆಂಟ್ ಮಾಡಿದಾಗ ವೆಂಡರ್ಸ್ ಅಕೌಂಟ್ ರಿಟಾರ್ಡ್ ಟು ಕ್ಯಾಶ್ ಅಕೌಂಟ್ 10,000 ರೂಪಾಯಿ. ಆಮೇಲೆ ಇದು ಹಾಗೆ ಕ್ಲೋಸ್ ಆಗಿಬಿಡುತ್ತೆ. 2 ಸೈಡ್ ಬ್ಯಾಲೆನ್ಸ್ ಆಗ್ತದೆ, ಇದು ಕ್ಲೋಸ್ ಆಗಿಬಿಡುತ್ತೆ. ವರ್ಷದ ಕೊನೆಯಲ್ಲಿ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದಾಗ ಡಿಪ್ರಿಸಿಯೇಷನ್ ಅಕೌಂಟ್ ರಿಟಾರ್ಡ್ ಟು ಮೆಷಿನರಿ ಅಕೌಂಟ್. ಸೊ ಮೆಷಿನರಿ ಅಕೌಂಟ್ ಕ್ರೆಡಿಟೆಡ್ ಬೈ ಡಿಪ್ರಿಸಿಯೇಷನ್ ಅಕೌಂಟ್ 2,875. ಆಮೇಲೆ ಈಗ ಬ್ಯಾಲೆನ್ಸ್ ಮಾಡಬೇಕು. ಡೆಬಿಟ್ ಸೈಡ್ ಟೋಟಲ್ ಮಾಡಿದಾಗ 24,950 ಬಂತು. ಅದನ್ನೇ ಕ್ರೆಡಿಟ್ ಸೈಡಲ್ಲಿ ಇಟ್ಕೊಂಡು ಕ್ರೆಡಿಟ್ ಸೈಡಲ್ಲಿ ಬ್ಯಾಲೆನ್ಸ್ ಮಾಡಿದಾಗ 22,075 ರೂಪಾಯಿ ಬರುತ್ತೆ. ಅದು ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ. ಅದನ್ನೇ ನೆಕ್ಸ್ಟ್ ಇಯರಿಗೆ 1ನೇ ತಾರೀಕಿಗೆ 1/1/2006ಗೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ 22,075 ರೂಪಾಯಿ ಬರೀಬೇಕು. ಸೊ 3ನೇ ವರ್ಷದ ಇನ್ಸ್ಟಾಲ್ಮೆಂಟ್ ಡ್ಯೂ ಇದ್ದಾಗ ಸೊ ಮೆಷಿನರಿ ಅಕೌಂಟ್ ರಿಟಾರ್ಡ್ ಟು ವೆಂಡರ್ ಅಕೌಂಟ್ ಅಂತ. ಮೆಷಿನರಿ ಅಕೌಂಟ್ ರಿಟಾರ್ ಇಂಟ್ರೆಸ್ಟ್ ಅಕೌಂಟ್ ರಿಟಾರ್ಡ್ ಟು ವೆಂಡರ್ ಅಕೌಂಟ್ ಅಂತ. ಸೊ ಇಲ್ಲಿ ವೆಂಡರ್ ಅಕೌಂಟ್ ಕ್ರೆಡಿಟೆಡ್ ಬೈ ಮೆಷಿನರಿ ಅಕೌಂಟ್ 3,805 ರೂಪಾಯಿ ಕ್ಯಾಶ್ ಪ್ರೈಸ್ ಬೈ ಇಂಟ್ರೆಸ್ಟ್ 195 ಇಂಟ್ರೆಸ್ಟ್ ಅಂತ. ಸೊ ಇದನ್ನು ಟೋಟಲ್ ಮಾಡಿದಾಗ 4,000 ರೂಪಾಯಿ ಅಂತ. ಒಂದು ಕ್ಯಾಶ್ ಪೇಮೆಂಟ್ ಮಾಡಿದಾಗ ವೆಂಡರ್ಸ್ ಅಕೌಂಟ್ ರಿಟಾರ್ಡ್ ಟು ಕ್ಯಾಶ್ ಅಕೌಂಟ್ ಅಂತೇಳಿ ಬರುತ್ತೆ 4,000. ಸೊ 4,000 ರೂಪಾಯಿದು ಬ್ಯಾಲೆನ್ಸ್ ಆಗುತ್ತೆ. ವರ್ಷದ ಕೊನೆಯಲ್ಲಿ ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡಿದಾಗ ಡಿಪ್ರಿಸಿಯೇಷನ್ ಅಕೌಂಟ್ ರಿಟಾರ್ಡ್ ಟು ಮೆಷಿನರಿ ಅಕೌಂಟ್ ಅಂತ. ಸೊ ಮೆಷಿನರಿ ಅಕೌಂಟ್ ಕ್ರೆಡಿಟೆಡ್ ಬೈ ಡಿಪ್ರಿಸಿಯೇಷನ್ ಅಕೌಂಟ್ 2,588. ಈಗ ಬ್ಯಾಲೆನ್ಸ್ ಮಾಡಬೇಕು. ಡೆಬಿಟ್ ಸೈಡ್ ಟೋಟಲ್ ಮಾಡಿದಾಗ 25,880 ಬಂತು. ಅದನ್ನು ಕ್ರೆಡಿಟ್ ಸೈಡಲ್ಲಿ ಇಟ್ಕೋಬೇಕು, ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರ್ತದೆ 23,292. ಸೊ ಇನ್ ದಿಸ್ ವೇ ಯು ಹ್ಯಾವ್ ಟು ಪಾಸ್ ದಿ ಜನರಲ್ ಎಂಟ್ರೀಸ್ ಆ್ಯಂಡ್ ಪ್ರಿಪೇರ್ ದಿ ledger accounts in the books of Sri Srikantapur. Thank you.